ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು. ಕನಕಪುರ ಮುಖ್ಯ ರಸ್ತೆ, ತಲಗಟ್ಪುರ ವಾಜರಳ್ಳಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ, ಸಮಾಜ ಸೇವಕ ಹಾಗೂ ಮೂಲ BJP ಕಾರ್ಯಕರ್ತ. ನಮಸ್ತೆ ಬಂಧುಗಳೇ. GBA ಚುನಾವಣೆ ಬಗ್ಗೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆ ಚುನಾವಣೆ ಬಗ್ಗೆ ಇವತ್ತೊಂದು ವಿಶೇಷ ಸಭೆ ನಡೀತಾ ಇದೆ ನಮ್ಮ BJP ಕಾರ್ಯಾಲಯ ಆದಂಥ ಜಗನ್ನಾಥ್ ಭವನದಲ್ಲಿ. ಅಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಾಜಿಯವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪ ಸರ್ ಅವರು ಕೂಡ, ಅದರ ಜೊತೆಗೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಹಾಗೂ ಪ್ರತಿಪಕ್ಷ ನಾಯಕರಾದಂಥ ನಮ್ಮೆಲ್ಲರ ನೆಚ್ಚಿನ ಅಶೋಕ್ ಸರ್ ಅವರು ಹಾಗೂ ಚುನಾವಣೆ ಉಸ್ತುವಾರಿಗಳಾದಂತಹ ರಾಮ್ ಮಾಧವ್ ಸರ್ ಅವರು, ಸತೀಶ್ ಪುನಿಯಾ ಅವರು ಮತ್ತು ಸಂಜಯ್ ಸರ್ ಅವರು ಎಲ್ಲರೂ, ಮತ್ತು ನಮ್ಮ BJP ಪಕ್ಷದ ಎಲ್ಲ ಸಂಸದರು, ಶಾಸಕರು ಸೇರಿ GBA ಚುನಾವಣೆ ಬಗ್ಗೆ ತಂತ್ರಗಾರಿಕೆ ಹಾಗೂ GBA ಚುನಾವಣೆ ಯಾವ ರೀತಿ ನಡೀಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆ ನಡೀತಾ ಇದೆ. ನಾನು ಪ್ರತಿಯೊಬ್ಬ ನಮ್ಮ BJPಯ ಎಲ್ಲ ಹಿರಿಯ ಮುಖಂಡರಲ್ಲಿ, ಶಾಸಕರಲ್ಲಿ, ಸಂಸದರಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಲ್ಲಿ, ಜಿಲ್ಲಾಧ್ಯಕ್ಷರಲ್ಲಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂದರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ನಮ್ಮ ತಲಗಟ್ಪುರ ವಾರ್ಡ್ಗೆ ನಾನು ಆಕಾಂಕ್ಷಿಯಾಗಿದ್ದೀನಿ. ನಾನು ಒಬ್ಬ ಮೂಲ BJP ಕಾರ್ಯಕರ್ತ, ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಹಾಗೂ ಸಮಾಜ ಸೇವಕ. ದಯವಿಟ್ಟು ನಮ್ಮ 23 ವರ್ಷದ ಎಲ್ಲ ಪ್ರತಿಯೊಂದು ಸಮಾಜಮುಖಿ ಕೆಲಸಗಳನ್ನ ನೋಡಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಅತಿ ಶೀಘ್ರದಲ್ಲಿ ಜೂನ್ 30ರೊಳಗೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ರಾಜ್ಯ ಸರ್ಕಾರ ಚುನಾವಣೆ ನಡೆಸೋದಕ್ಕೆ ಮುಂದಾಗಿದೆ. ಹಾಗಾಗಿ ಎಲ್ಲ ಪಕ್ಷಗಳಲ್ಲೂ ಆಕಾಂಕ್ಷಿಗಳ ದಟ್ಟಣೆ ಕೂಡ ಜಾಸ್ತಿ ಆಗಿದೆ. ನಾನು ಕೂಡ ನಮ್ಮ ತಲಗಟ್ಪುರ ವಾರ್ಡ್ಗೆ ಆಕಾಂಕ್ಷಿಯಾಗಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ದೀನಿ, ಜಿಲ್ಲಾಧ್ಯಕ್ಷರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ದೀನಿ, ಹಾಗೂ ಜನರಲ್ ಸೆಕ್ರೆಟರಿ ಆದಂಥ ರಂಗಸ್ವಾಮಿ ಅವರು ಕೂಡ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ. ಮುಖ್ಯವಾಗಿ ನನ್ನೆಲ್ಲ ಪ್ರೀತಿಯ ಬಂಧುಗಳು ಅಂದರೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕ ಬಂಧುಗಳೇ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಕಷ್ಟಪಟ್ಟು ಕೆಲಸ ಮಾಡೋವಂಥ, ಸಮಾಜಮುಖಿ ಕೆಲಸ ಮಾಡೋವಂಥ ಕಾರ್ಯಕರ್ತರನ್ನ ಗುರುತಿಸಿ ಅಂಥವ್ರಿಗೆ ಅವಕಾಶ ಮಾಡಿಕೊಡಿ. ಅಂಥವರಿಂದ ವಾರ್ಡ್ಗಾಗಿರ್ಬೋದು, ಕ್ಷೇತ್ರಕ್ಕೆ ಮತ್ತು ರಾಜ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ, ಒಳ್ಳೊಳ್ಳೆ ಕೆಲಸಗಳು ನಡೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಯದಲ್ಲಿ ಎಲೆಮರೆಕಾಯಿ ಅಂತ ಇರೋ ಎಷ್ಟೋ ಜನ ಸಮಾಜಮುಖಿ ಕೆಲಸ ಮಾಡ್ತಾವ್ರಂಥವ್ರು ಇದ್ದಾರೆ. ಅಂಥವ್ರನ್ನೆಲ್ಲ ಹುಡುಕಿ ಅವಕಾಶ ಕೊಡಬೇಕು. ಕೇಂದ್ರ ಸರ್ಕಾರದಲ್ಲಿ ಆ ಕೆಲಸ ಅವಾಗಲಿಂದ ನಡೀತಾ ಬರ್ತಿದೆ. ಮೋದಿಜಿಯವರು ಎಲೆಮರೆಕಾಯಿ ಅಂತ ಇರೋ ಎಷ್ಟೋ ಜನ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಅವಕಾಶ ಮಾಡಿಕೊಡ್ತಿದ್ದಾರೆ. ಹಾಗೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ತುಂಬ ಅಭಿಮಾನ ಇಟ್ಕೊಂಡಿದ್ದೀವಿ. ನಮ್ಮಂಥ ಕೆಲಸಗಾರನ ಹುಡುಕಿ ಅವಕಾಶ ಮಾಡಿಕೊಡ್ತಾರೆ. ನೋಡಿ, ನಾನು ಕೂಡ ನಮ್ಮ ತಲಗಟ್ಪುರ ವಾರ್ಡ್ಗೆ ಆಕಾಂಕ್ಷಿಯಾಗಿದ್ದೀನಿ. ನಮ್ಮೆಲ್ಲ BJPಯ ಹಿರಿಯ ಮುಖಂಡರು, ಪ್ರತಿಯೊಬ್ಬರು ಉಸ್ತುವಾರಿಗಳು ಯಾರ್ಯಾರಿದ್ದೀರಿ ಎಲ್ಲರೂ ಸರ್ವೆ ಮಾಡಿ ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಪ್ರತಿ ಒಂದು ಕಡೆ ನಾನು ಸಮಾಜಮುಖಿ ಕೆಲಸ ರಕ್ಷಣೆ ಮಾಡಬೇಕಾದ್ರೆ ಕೆಲವು ನ್ಯೂಸು ಹರಿದಾಡ್ತಾ ಇದೆ. ನಾನು ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡ್ತಿಲ್ಲ. ನಾನು ಪ್ರತಿಯೊಬ್ಬರಲ್ಲೂ ನಾನು ಹೇಳೋದೇನು ಅಂದರೆ, ನೋಡಿ, ಚುನಾವಣೆ ಸಮೀಪದಲ್ಲಿದೆ, ನಾನು ಕೆಲಸ ಮಾಡ್ತಾಯಿದ್ದೀನಿ, ನಮಗೊಂದು ಅವಕಾಶ ಕೊಡಿ ಅಂತ ನಾನು ಕೆಲವರೆಲ್ಲ ಮನವಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ತುಂಬ ಜನ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡ್ತಿದ್ದಾರೆ. ಕೆಲವರು ನನ್ನ ವಾಟ್ಸಪ್ ನಂಬರ್ ಮೆಸೇಜ್ ಮಾಡ್ತಿದ್ದಾರೆ, ಫೇಸ್ಬುಕ್ಕಲ್ಲಿ ಕೂಡ ಕಮೆಂಟ್ ಆಗ್ತಾಯಿದ್ದಾರೆ. ನನ್ನೆಲ್ಲ ಫೇಸ್ಬುಕ್ ಸ್ನೇಹಿತರು ಮತ್ತು ಇನ್ಸ್ಟಾಗ್ರಾಮ್ ಸ್ನೇಹಿತರು, ನಿಮ್ಮಂಥವ್ರು ಬರಬೇಕು ಸರ್, ನಿಮ್ಮಂಥವ್ರಿಗೆ ಅವಕಾಶ ಸಿಗಬೇಕು, ಮುಂದೆ ಬನ್ನಿ, ಭಗವಂತ ಇದ್ದಾನೆ, ಒಳ್ಳೆಯದಾಗುತ್ತೆ ಅಂತ ನಾನು ಭಗವಂತ ನಂಬಿದ್ದೀನಿ. ಮತ್ತು ಯಾರ್ಯಾರು ನನಗೆ ಅವಕಾಶ ಮಾಡ್ಕೊಡೋಕ್ಕೆ ಮುಂದಾಗ್ತಾರೆ ಅವ್ರನ್ನೆಲ್ಲ ನಾನು ದೇವರು ಅಂತ ನಂಬಿದ್ದೀನಿ. ಯಾಕೆಂದರೆ ನಮ್ಮಂಥ ಕಾರ್ಯಕರ್ತರನ್ನ ಗುರುತಿಸಿ ಅವಕಾಶ ಮಾಡಿಕೊಡ್ತಾರಲ್ಲ, ಅವರೆಲ್ಲ ಒಂಥರ ದೇವ್ರಿಗೆ ಸಮಾನ. ಜೈ ಶ್ರೀರಾಮ್. ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಅವಕಾಶ ಸಿಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು. ಜೈ ಶ್ರೀರಾಮ್.